ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಕಳೆದ 2 ವಾರ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಶಾಂತ ವಾತಾವರಣವಿತ್ತು. ಅದರಲ್ಲಿಯೂ ಕಳೆದ ವಾರ ಸ್ಪರ್ಧಿಗಳ ಮನೆಯವರ ಭೇಟಿ, ಅವರ ಕೈ ಅಡುಗೆ ಉಂಡು ಎಲ್ಲರೂ ಎಂಜಾಯ್ ಮಾಡಿದ್ರು. ಈ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟು ವಾರ್ಮ್ ಅಪ್ ಮಾಡಿಸುತ್ತಾರೆ. ಇನ್ನು ಹಾವು ಏಣಿ ಆಟ ಆಡಿಸಿ ವಿನಯ್ ಅವರ ಬೆವರನ್ನು ಇಳಿಸುತ್ತಾರೆ. ಹಾಗೆಯೇ ಅಂತಿಮ ಹಂತಕ್ಕೆ ಕೆಲವೇ ಹೆಜ್ಜೆ ದೂರವಿರುವವರಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳುತ್ತಾರೆ. ಅದರ ಪರಿಣಾಮ ಏನು ಅನ್ನೋದು ಮಾತ್ರ ಈ ವಾರದ ಆರಂಭದಲ್ಲಿಯೇ ಕಾಣಿಸುತ್ತಿದೆ. ಚಳಿಗಾಲದ ಈ ವಾರದಲ್ಲಿಯೂ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಕಿಡಿ ಹಾರಿ ಬೆಂಕಿ ಹೊತ್ತಿದೆ. ಒಂದಿಷ್ಟು ಸಂಖ್ಯೆಗಳಿರುವ ಫಲಕಗಳನ್ನು ಬಿಗ್ ಬಾಸ್ ಮನೆ ಮಂದಿಗೆ ನೀಡಿದ್ದಾರೆ. ಆ ಫಲಕಗಳಲ್ಲಿರುವ ಮೌಲ್ಯಗಳಲ್ಲಿ ತಮ್ಮ ಮೌಲ್ಯ ಏನು ಎಂಬುದನ್ನು ಸದಸ್ಯರು ಹೇಳಬೇಕು. ಬಳಿಕ ಉಳಿದವರ ಮನವೊಲಿಸಿ ಆ ಫಲಕ ತಮ್ಮದಾಗಿಸಿಕೊಳ್ಳಬೇಕು. ಇದನ್ನು ನಿರ್ಧರಿಸುವಾಗ ವರ್ತೂರ್ ಸಂತೋಷ್ 25,000 ಇರುವ ಫಲಕ ಹಿಡಿದರೆ, ಡ್ರೋನ್ ಪ್ರತಾಪ್ 50,000 ಇರುವ ಫಲಕ ಹಿಡಿಯುತ್ತಾರೆ. ಆದರೆ ಕಾರ್ತಿಕ್, ತನಿಷಾ, ವಿನಯ್ ಮತ್ತು ಸಂಗೀತ ನಡುವೆ 20 ಲಕ್ಷ ಇರುವ ಫಲಕಕ್ಕಾಗಿ ಮನಸ್ತಾಪ ಉಂಟಾಗುತ್ತೆ. ಸಂಗೀತ ಕೋಪದಿಂದ, ನನ್ನ ಈ ಜರ್ನಿ ತುಂಬಾ ಜಟಿಲವಾಗಿ ಶುರುವಾಗಿತ್ತು, ಅಲ್ಲದೆ ಅಸಮರ್ಥರಾಗಿ ಎಂದು ಹೇಳಿದ್ದು ವಿನಯ್ ಅವರನ್ನು ಕೆರಳಿಸುತ್ತೆ. ಅಸಮರ್ಥರು ಎಂದು ಹೇಳಿಕೊಳ್ಳುವುದು ಕಾರ್ಡ್ ಪ್ಲೇ ಮಾಡಿದ ಹಾಗೆಯೇ ನನಗೆ ಅನಿಸುತ್ತಿದೆ ಎಂದು ವಿನಯ್ ನೇರವಾಗಿ ಹೇಳುತ್ತಾರೆ. ಇನ್ನು ತನಿಷಾ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಒದ್ರಂತೆ, ಅಂತವರು ತುಂಬಾ ಜನ ಈ ಮನೆಯಲ್ಲಿದ್ದಾರೆ ಎಂದು ಹೇಳಿದ್ದು ಕೂಡ ವಿನಯ್ ಅವರನ್ನು ಇನ್ನಷ್ಟು ಕೆರಳಿಸುತ್ತೆ. ಆಗ ವಿನಯ್, ನಿಂಗೆ ತಾಕತ್ತಿದ್ರೆ ನನ್ನ ಎದೆಗೆ ಒದ್ದು ನೋಡು ಎಂದು ಸವಾಲು ಹಾಕುತ್ತಾರೆ. ಇನ್ನು ಕಾರ್ತಿಕ್ ಕೂಡ ತನಿಷಾ ಬೆಂಬಲಕ್ಕೆ ನಿಂತು, ನಾನು ನಿಂತ್ಕೊಂಡ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಎಂದು ಜೋರಾಗಿ ಕಿರಿಚುತ್ತಾರೆ. ಆಗ ವಿನಯ್, ಆಡ್ಸು ರಾಜ ಎಂದು ಕಾರ್ತಿಕ್ ವಿರುದ್ಧ ತಿರುಗಿ ಬೀಳ್ತಾರೆ. ಮೊದಲಿನಿಂದಲೂ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದ ವಿನಯ್ ಕಳೆದ 1-2 ವಾರ ತುಂಬಾ ಸಾಫ್ಟ್ ಆಗಿದ್ರು. ಈಗ ಮತ್ತೆ ತಮ್ಮ ಮೊದಲಿನ ದಾರಿಗೆ ಮರಳಿದ್ದಾರೆ. ಒಟ್ಟಾರೆ ಹೊಸ ವರ್ಷದ ಹೊಸ ವಾರ ಸಖತ್ ಹೀಟ್ನೊಂದಿಗೆ ಶುರುವಾಗಿದೆ. ಹಾಗಾದ್ರೆ ಈ ವಾರವಿಡೀ ಇದರ ಕಿಚ್ಚು ಮುಂದುವರೆಯಲಿದೆಯೇ? ಫೈಟ್ ಅತಿರೇಕಕ್ಕೆ ತಲುಪಲಿದೆಯೇ ಎಂಬುದನ್ನು ಕಾದು ನೋಡಬೇಕು.